ತಮಗೆಲ್ಲರಿಗೂ ತಿಳಿದಿರೋ ರೀತಿ ಕರ್ನಾಟಕ ರಾಜ್ಯದಲ್ಲಿ ಮುಂಗಾರು ಮಳೆ ಕ್ಷೀಣಿಸಿದ್ರಿಂದ ರಾಜ್ಯದೆಲ್ಲೆಡೆ ಒಂದು ಬರದ ಛಾಯೆ ಕಾಡ್ತಾ ಇದ್ದದ್ದನ್ನು ಮನಗಂಡು ನಮ್ಮ ನೂತನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ನೀನು ಕೊಡಗು ಉಸ್ತುವಾರಿ ಮಂತ್ರಿ ಆಗಿರೋದ್ರಿಂದ ಸರ್ಕಾರದ ಒಂದು ಸೇವೆಯನ್ನು ಪಾಡಿ ಶ್ರೀ ಈಶ್ವರ ಇಗ್ಗುತಪ್ಪ ದೇವರನ್ನು ಪ್ರಾರ್ಥನೆ ಮಾಡಿ ಒಂದು ರುದ್ರಾಭಿಷೇಕವನ್ನು ನಡೆಸಿ ಪ್ರಾರ್ಥನೆಯನ್ನು ಮಾಡಿ ನಾಡಿನ ಪರವಾಗಿ ಸರ್ಕಾರದ ವತಿಯಿಂದ ಮಳೆಯನ್ನು ಪ್ರಾರ್ಥಿಸಿ ಮಳೆಯ ಮುಖಾಂತರ ನಾಡಿನಲ್ಲಿ ಬೆಳೆ ಸಮೃದ್ಧಿಯಾಗಲಿ, ರೈತರ ಬದುಕಿನಲ್ಲಿ ಉಜ್ವಲವಾದಂಥ ಭವಿಷ್ಯತ್ತು ಮೂಡಲಿ ಅನ್ನೋವಂಥ ಪ್ರಾರ್ಥನೆಯನ್ನು ಮಾಡಿ ಬಾ ಅನ್ನೋವಂಥ ಸಂದೇಶದೊಂದಿಗೆ ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ತಮಗೆಲ್ಲರಿಗೂ ತಿಳಿದಿರೋ ರೀತಿ ಕರ್ನಾಟಕ ರಾಜ್ಯದಲ್ಲಿ ಮುಂಗಾರು ಮಳೆ ಕ್ಷೀಣಿಸಿದ್ರಿಂದ ರಾಜ್ಯದೆಲ್ಲೆಡೆ ಒಂದು ಬರದ ಛಾಯೆ ಕಾಡ್ತಾ ಇದ್ದದ್ದನ್ನು ಮನಗಂಡು ನಮ್ಮ ನೂತನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ನೀನು ಕೊಡಗು ಉಸ್ತುವಾರಿ ಮಂತ್ರಿ ಆಗಿರೋದ್ರಿಂದ ಸರ್ಕಾರದ ಒಂದು ಸೇವೆಯನ್ನು ಪಾಡಿ ಶ್ರೀ ಈಶ್ವರ ಇಗ್ಗುತಪ್ಪ ದೇವರನ್ನು ಪ್ರಾರ್ಥನೆ ಮಾಡಿ ಒಂದು ರುದ್ರಾಭಿಷೇಕವನ್ನು ನಡೆಸಿ ಪ್ರಾರ್ಥನೆಯನ್ನು ಮಾಡಿ ನಾಡಿನ ಪರವಾಗಿ ಸರ್ಕಾರದ ವತಿಯಿಂದ ಮಳೆಯನ್ನು ಪ್ರಾರ್ಥಿಸಿ ಮಳೆಯ ಮುಖಾಂತರ ನಾಡಿನಲ್ಲಿ ಬೆಳೆ ಸಮೃದ್ಧಿಯಾಗಲಿ, ರೈತರ ಬದುಕಿನಲ್ಲಿ ಉಜ್ವಲವಾದಂಥ ಭವಿಷ್ಯತ್ತು ಮೂಡಲಿ ಅನ್ನೋವಂಥ ಪ್ರಾರ್ಥನೆಯನ್ನು ಮಾಡಿ ಬಾ ಅನ್ನೋವಂಥ ಸಂದೇಶದೊಂದಿಗೆ ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ತಮಗೆಲ್ಲರಿಗೂ ತಿಳಿದಿರೋ ರೀತಿ ಕರ್ನಾಟಕ ರಾಜ್ಯದಲ್ಲಿ ಮುಂಗಾರು ಮಳೆ ಕ್ಷೀಣಿಸಿದ್ರಿಂದ ರಾಜ್ಯದೆಲ್ಲೆಡೆ ಒಂದು ಬರದ ಛಾಯೆ ಕಾಡ್ತಾ ಇದ್ದದ್ದನ್ನು ಮನಗಂಡು ನಮ್ಮ ನೂತನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ನೀನು ಕೊಡಗು ಉಸ್ತುವಾರಿ ಮಂತ್ರಿ ಆಗಿರೋದ್ರಿಂದ ಸರ್ಕಾರದ ಒಂದು ಸೇವೆಯನ್ನು ಪಾಡಿ ಶ್ರೀ ಈಶ್ವರ ಇಗ್ಗುತಪ್ಪ ದೇವರನ್ನು ಪ್ರಾರ್ಥನೆ ಮಾಡಿ ಒಂದು ರುದ್ರಾಭಿಷೇಕವನ್ನು ನಡೆಸಿ ಪ್ರಾರ್ಥನೆಯನ್ನು ಮಾಡಿ ನಾಡಿನ ಪರವಾಗಿ ಸರ್ಕಾರದ ವತಿಯಿಂದ ಮಳೆಯನ್ನು ಪ್ರಾರ್ಥಿಸಿ ಮಳೆಯ ಮುಖಾಂತರ ನಾಡಿನಲ್ಲಿ ಬೆಳೆ ಸಮೃದ್ಧಿಯಾಗಲಿ, ರೈತರ ಬದುಕಿನಲ್ಲಿ ಉಜ್ವಲವಾದಂಥ ಭವಿಷ್ಯತ್ತು ಮೂಡಲಿ ಅನ್ನೋವಂಥ ಪ್ರಾರ್ಥನೆಯನ್ನು ಮಾಡಿ ಬಾ ಅನ್ನೋವಂಥ ಸಂದೇಶದೊಂದಿಗೆ ನನ್ನನ್ನು ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ.